ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ವೀಕೆಂಡ್ ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊರಟಿದ್ದೀವಿ. ಸಕಲೇಶ್ವರ ಟು ಧರ್ಮಸ್ಥಳ ರೌಂಡ್ಸು. ಬನ್ನಿ, ಈ ಜರ್ನಿ ಹೆಂಗಿರುತ್ತೆ ಎಲ್ಲರೂ ನೋಡ್ಕೊಬೋದಲ್ಲ. ಈ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ಟೈಮ್ ಅಂತ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ. ಫುಲ್ ವಿಡಿಯೋಸ್ ನೋಡಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಬರ್ರ ಬರ್ರ. We've been waiting for so long. We've been waiting for this time to begin. We ain't getting any older. I kinda feel a little younger. We are the next I up to the fashion to viral. We've been waiting for so long. We've been waiting for this time to begin. We ain't getting any older. Kinda feel a little younger. ಹಾಗೆ ನಾನಲ್ಲಿ ಫೋಟೋಸ್ ತೆಗೆಸ್ಕೊಂಡೆ, ಆ್ಯಡ್ ಮಾಡ್ತೀನಿ ನೋಡಿ. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going out, yeah, yeah. Going out, going out, going out. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going out, yeah, yeah. Going out, going. ಹಾಗೆ ನಾವು ಬಂದಿದ್ದು ಫಸ್ಟ್ ಪ್ಲೇಸೇ ಸೌತಡ್ಕ ಗಣಪತಿ. ಫಸ್ಟು ಗಣೇಶನಿಂದನೇ ಸ್ಟಾರ್ಟ್ ಮಾಡೋಣ ಟ್ರಿಪ್ಪು ಅಂತೇಳಿ. ಇದಂತೂ ತುಂಬ ಚೆನ್ನಾಗಿತ್ತು, ಓಪನ್ ಆಗಿತ್ತು. ಇಲ್ಲಿ ಯಾವುದೇ ಆದಂಥ ಗುಡಿ ಇರಲಿಲ್ಲ. ಫುಲ್ಲು ಗಂಟೆ ಕಟ್ಟಿರೋದ್ರಿಂದ ವ್ಯೂ ಒಂದು ಪೀಸ್ಫುಲ್ಲಾಗಿತ್ತು. ಒಳ್ಳೆ ದರ್ಶನ ಆಯಿತು. ಹಾಗೆ ಸೌತಡ್ಕದಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಸೌತಡ್ಕದಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಹಾಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ ಬನ್ನಿ. ನೆಕ್ಸ್ಟ್ ನಾವು ಬಂದಿದ್ದೆ ನೇತ್ರಾವತಿ ನದಿಗೆ. ಇದಂತೂ ಎಲ್ಲ ಇವಾಗ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹೊಸ್ದಾಗಿ ರೀಇನೋವೇಷನ್ ಮಾಡಿದ್ದಾರೆ. ಸುತ್ತ ಎಲ್ಲ ಈಗ ನೀಟಾಗಿದೆ ನೋಡಿ. ಇಲ್ಲಿ ನದಿಗೆ ಹೋಗಬೇಡಿ ಅಂದ್ರೆ ಇವಾಗ ಹಬ್ಬ ಅಂತ ನದಿಗೆ ಹೋಗ್ತೀನಿ ಅಂತ ಇದ್ದಾರೆ. ಜಾಗನೇ ಇಲ್ಲ. ಗುರುಜಿ ಪಿತ್ರ ಏನ್ ಮಾಡ್ಲಿ ನಾನು ಅಲ್ಲ ಕೋಪ ಬರ್ಸ್ಬೇಡಿ ನಂಗೆ. ಹೋಗ್ಬೇಡಿ ನದಿಗೆ, ಅಲ್ಲಿ ಮುಂದೆ ಯಾವ್ದಾರ ಹೋಗುತ್ತೆ ಗುರುಜಿ. ಓ ಇವ್ರಿಗೇನೋ ಜಾಸ್ತಿ ಆಗಿದೆ ಅಪ್ಪ. ಹಾಗೆ ಮಳೆ ಬರ್ತಿತ್ತು. ಮಳೆಯಲ್ಲಂತೂ ನದಿಯಲ್ಲಿ ಸ್ನಾನ ಮಾಡೋಕ್ಕಂತೂ ತುಂಬ ಖುಷಿ ಆಯಿತು. ಹಾಗೆ ಮಳೆ ಅಂದರೆ ನಂಗೆ ತುಂಬ ಇಷ್ಟ. ಸೂಪರ್ ಆಗಿತ್ತು. ನದಿಲಿ ಸ್ನಾನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಬಂದ್ವಿ. ಸಂಜೆ 5 ಗಂಟೆ ಆಗಿರೋದ್ರಿಂದ ಅವಾಗಿನ್ನೂ ದರ್ಶನಕ್ಕೆ ಬಿಡ್ತಾಯಿದ್ರು. ಫುಲ್ಲು ಫ್ರೀ ಆಗಿತ್ತು. ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಆಯಿತು, ಫೀಲಿಂಗ್ ಬ್ಲೆಸ್ಡ್. ಹಾಗೆ ದೇವ್ರ ಪ್ರಸಾದ ತಿಂದ್ವಿ. ಹಾಗೆ ನೆಕ್ಸ್ಟ್ ಬಂದಿದ್ದ ಪ್ಲೇಸೇ ಶ್ರೀರಾಮ ಮಂದಿರ. ತುಂಬ ದೊಡ್ಡ ದೇವಸ್ಥಾನ. ಸನ್ಸೆಟ್ ಆಗೋ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಒಳಗಡೆ ಜಾಸ್ತಿ ದೇವರುಗಳಿದೆ. ತುಂಬ ಚೆನ್ನಾಗಿದೆ. ನೀವು ಹೋದರೆ ವಿಸಿಟ್ ಮಾಡಿ ಅಲ್ಲಿ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಅರ್ಲಿ ಮಾರ್ನಿಂಗ್ ಎದ್ದು ಧರ್ಮಸ್ಥಳ ಟು ಹೊರನಾಡು ಹೋಗೋಣ ಅಂತ ಹೊರಟ್ವಿ. ಆನ್ ದಿ ವೇ ಚಾರ್ಮುಡಿ ಘಾಟ್ ಹತ್ತಬೇಕಾದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಕಾರ್ ಸೈಡ್ಗೆ ಹಾಕ್ಬಿಟ್ಟು, ನಾನೇ ಡ್ರೈವ್ ಮಾಡ್ತಿರೋದ್ರಿಂದ ಕಾರ್ ಸೈಡ್ಗೆ ಹಾಕ್ತೆ. ಇಲ್ಲಿ ನೋಡಿದ್ವಿ, ಇಲ್ಲಿ ಸೂಪರಾಗಿತ್ತು ಫ್ರೆಂಡ್ಸ್ ಫಾಲ್ಸ್. ಚಾರ್ಮುಡಿ ಘಾಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕಳಸಾಗೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾ ತೂಗು ಎಲೆ ಸೇತುವೆ ಸಿಗುತ್ತೆ, ಅಲ್ಲಿಂದು ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನೋಡಿ. ತೂಗು ಎಲೆ ಹತ್ರ, ಸೇತುವೆ ಹತ್ರ ಎಲ್ಲ ವ್ಯೂ ನೋಡ್ಕೊಂಡು ಪಕ್ಕದಲ್ಲಿ ಹಂಗೆ ಕಣ್ಣಾಡಿಸಿದ ತಕ್ಷಣ ಹಲಸಿನ ಹಣ್ಣು ಮರ ಕಾಣಿಸ್ತು. ಅಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲೋದ್ರೆ ಫುಲ್ಲು ಹಲಸಿನಣ್ಣೆಲ್ಲ ಹಣ್ಣು ಘಮ 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 ಅಂತಿತ್ತು. ಹಾಗೆ ಒಂದು ಹಲಸಿನಣ್ಣು ಕಿತ್ಕೊಂಡು ಹೊರಟ್ವಿ. ಆದರೆ ಅದು ಕುಯ್ದಿರೋದೆಲ್ಲ ಕ್ಲಿಪ್ಪೆಲ್ಲ ಮಿಸ್ ಆಗಿಬಿಟ್ಟಿದೆ. ಚೆನ್ನಾಗಿತ್ತು. ನದಿ ಹತ್ರ ಹಲಸಿನಣ್ಣೆಲ್ಲ ಕಟ್ ಮಾಡ್ಕೊಂಡು ತಿಂದ್ವಿ, ಸೂಪರಾಗಿತ್ತು ಹಲಸಿನಣ್ಣು. ನೆಕ್ಸ್ಟ್ ನಾವು ಬಂದಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ತಾಯಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಿಟ್ಟು ಬರೋಕ್ಕಂತೂ ಮನಸ್ಸೇ ಆಗ್ತಿರ್ಲಿಲ್ಲ. ಅದಕ್ಕೆ ಇನ್ನೂ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಇದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಸೂರ್ಯಮನೆ ಫಾಲ್ಸಿಗೆ. ಇಲ್ಲಿ ನೀರಂತೂ ತುಂಬ ಜೋರಾಗಿ ಹರಿತಿತ್ತು. ಬಾಡಿ ಎಲ್ಲ ಮಸಾಜ್ ಆದಂಗೆ ಆಯಿತು. ಫುಲ್ಲು ಮೈಂಡೆಲ್ಲ ರಿಫ್ರೆಶ್ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ತುಮಕೂರು ಕಡೆಗೆ ಹೊರಟ್ವಿ. ಈ ಟ್ರಿಪ್ ಅಂತೂ ಫುಲ್ಲು ಮೆಮೊರೇಬಲ್ ಆಗಿತ್ತು. ಒಳ್ಳೆ ಗಾಡ್ ಬ್ಲೆಸ್ಸಿಂಗ್ ಸಿಕ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳ್ಳೆ ಎಂಜಾಯ್ಮೆಂಟ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.